ಒಟ್ಟು ಸಾವಯವ ಪದ್ಧತಿಗೆ ಒಳಪಟ್ಟಂಥ ಭೂಮಿಯ ಪ್ರಮಾಣ ಎಷ್ಟು ಅಂದ್ರೆ ಬರೀ 2%. ಆ 2% ಏನು ಬೆಳಿತಾರಲ್ಲ, ಬೆಳೆದ್ರಾಗ 99% ಎಕ್ಸ್ಪೋರ್ಟ್ ಆಕೈತಿ. 1% ಮಾತ್ರ ನಮ್ಮ ದೇಶದವ್ರು ತಿಂತಾರೆ. ಇದು ಎಂಥ ಮಾತು ನೋಡ್ರಿ. 99 ಎಲ್ಲ ಎಕ್ಸ್ಪೋರ್ಟ್. ರೊಕ್ಕ ಬೇಕಾಗೈತಿ ಇವಾಗ. ಅವ ಬೆಳೆದವನು ಸಹಿತ ಬಾಜಾರ್ದಂದು ತಿಂತಾನ. 2 ದುಡ್ಡು ಹೆಚ್ಚು ಸಿಗ್ತೈತೆ ಅನ್ನೋಣ, ಅದನ್ನು ಮಾರ್ತಾನ. ಸೊಯ್ದದ್ದನ್ನು ತಂದು ತಿಂತಾನ್ರಿ. ಏನು ಮಾಡೋದು? ಅದಕ್ಕಿಂತ ಈ ಅಕ್ಕಿಗೆ ಹೆಂಗೆ ಚಲೋ. ಮತ್ತು ನಿಮ್ಗೆ ಹೇಳ್ತೇನೆ, ಈ ರೂಪಾಯಿ ಕಿಲೋ ಅಕ್ಕಿ ಬರ್ತಾವಲ್ಲ, ಅವ್ರು ಭಾಳ ಶಾಣ್ಯಾರು. ವಾರಕ್ಕೆ ತಿಂಗಳಿಗೆ ಅಕ್ಕಿ ಬಂದ ಕೂಡಲೇ ಬಾಜಾರ್ದಾಗ ಮಾರಿ ಚಲೋ ಬಾಸ್ಮತಿ ತರ್ತಾರೆ ಅವರು. ಅವ್ರಂಥ ಬುದ್ಧಿವಂತರು ಯಾರು ಅಲ್ಲತ್ತಿ ನಾನು. ಚಲೋ ತಿಂತಾವ್ರು. ಇವು ಚಲೋ ಹಾಲು ಮೊಸರು ಮಜ್ಜಿಗೆ ಮಾರಿ ಅಕ್ಕಿ ತಂದು ತಿನ್ನೋರು ಇವ್ರು. ಅದು ಆಕಳಂತಿರ್ತೈತಿ. ನಾ ಎಂಥ ಹಾಲು ಕೊಟ್ಟಿನಿ, ಇವ ತಿಂದು ಉಂಡು ಹಿಂಗೆ ಪುಟಿ ಚಂಡಿ ನಂಗೆ ಇರಬೇಕಾಗಿತ್ತು. ಹಿಂಗೆ ಕಾಲು ಸಿಕ್ಕೊಳಕತ್ತವಲ್ಲ ಇವನು, ಹಿಂಗ್ಯಾಕೆ ತೊಡಗಾಲು ಹಾಕ್ತಾನ ಅಂತ ಆಕಳು ಹೋಗಾಗ ಬರಾಗ ಹಿಂಗೆ ನೋಡ್ತಿರ್ತದೆ. ಅದಕ್ಕೇನು ಗೊತ್ತು, ಇವ ಡೇರಿಗೆ ಹಾಕಿ ಬಂದು ರೊಕ್ಕದಾಗ ದಾರು ಕುಡ್ದು ಬಂದಾನಂತ ಅದಕ್ಕೆ ಹೆಂಗೆ ಗೊತ್ತಾಗೋದು? ಅದು ಪಾಪ ತಿರ್ತೈತಿ. ನಾ ಇಷ್ಟು ಚಲೋ ಹಾಲು ಕುಡ್ದೀನಿ, ಕಸ ತಿಂದು ರಸ ಕೊಟ್ಟಿನಿ, ಇವ ರಸ ಕುಡ್ದವ ಹಿಂಗ್ಯಾಕೆ ಜೋಲಿ ಹೊಡಿತಾನ ಅಂತ. ಅದಕ್ಕೆ ಸಮಸ್ಯೆ.